ಹಲೋ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇವನ್ ಥ್ಯಾಂಕ್ಸ್ನ ಏನಕ್ಕೋಸ್ಕರ ಹೇಳ್ತಾ ಇದ್ದೇನಂತೆ, ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವಿಡಿಯೋನ ಶೇರ್ ಮಾಡೋದಾಗಿರ್ಬೋದು ಅಥವಾ ನಾಲೆಜ್ನ ತಗೊಳ್ತಾ ಇದ್ರಿ ಇಲ್ಲಿಂದ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರ, ಅದೇನಂದ ದಾನಗಳಲ್ಲಿ ತುಂಬ ಎಲ್ಲ ದಾನಗಳಿದಾವ. ಅದರಲ್ಲಿ ರಕ್ತದಾನ ಆಗಿರ್ಬೋದು ಅಥವಾ ಅನ್ನದಾನ ಆಗಿರ್ಬೋದು, ವಿದ್ಯಾದಾನ ಆಗಿರ್ಬೋದು. ಇಲ್ಲಿ ನಾನು ವಿದ್ಯೆನ ದಾನ ಮಾಡ್ತಿಲ್ಲ, ಅಷ್ಟು ವಿದ್ಯಾವಂತ ಕೂಡ ಅಲ್ಲ. ಆದ್ರೆ ನಾನು ಏನ್ ತಿಳ್ಕೊಂಡಿದೀನಿ ಬಿಸ್ನೆಸ್ ಅಲ್ಲಿ ಅದ್ರ ಬಗ್ಗೆ ನಿಮ್ ಜೊತೆ ನಾನು ಸ್ವಲ್ಪ ಡಿಸ್ಕಷನ್ ಮಾಡಿ ಅಥವಾ ನಂದು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನಾದ್ರು ನಿಮ್ಮ ಬಿಸ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆದ್ರೆ ನಂಗೆ ತುಂಬಾ ಖುಷಿ ಆಗತ್ತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಇಲ್ಲಿ ತುಂಬಾ ಎಲ್ಲ ಜನರದ ಕ್ವಶನ್ಗಳು ಬರ್ತಾ ಇತ್ತು, ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಅಥವಾ ಈ ಒಂದು ಬಿಸ್ನೆಸ್ ನ ಚೆನ್ನಾಗಿ ಬಿಲ್ಡ್ ಮಾಡ್ಬೇಕಂದ್ರ ಮೊದಲು ನಾವ್ ಯಾವ ಸ್ಟೆಪ್ ನ ತಗೊಳ್ಬೇಕಾದ್ರೆ ಇವತ್ತು ಆ ಸ್ಟೆಪ್ಸ್ ಬಗ್ಗೆ ನಿಮ್ ಜೊತೆ ನಾ ಇಲ್ಲಿ ಡಿಸ್ಕಷನ್ ಮಾಡಕ್ ಹೋಗ್ತಾ ಇರೋದು. ಮೊದಲನೇದಾಗಿ ಈ ಒಂದು ಡೈರೆಕ್ಟ್ ಸೇಲ್ ಬಿಸ್ನೆಸ್ ನೀವು ಬರ್ತಾ ಇದೀರಿ ಅಥವಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ರ ಅಂದ್ಮೇಲೆ ಒಂದು ಡ್ರೀಮ್ ನ ಇಟ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಬಿಕಾಸ್ ತುಂಬಾ ಜನ ಈ ಒಂದು ಸೆಕ್ಟರ್ ಅಲ್ಲಿ ಫೇಲ್ ಯಾಕೆ ಆಗ್ತಾರಂದ್ರ ಅವ್ರ ಏನ್ ಮಾಡ್ತಾರೆ ಗೊತ್ತಾ, ಜಸ್ಟ್ ಮೋಟಿವೇಟ್ ಆಗಿ ಬಿಸ್ನೆಸ್ ನ ಜಾಯಿನ್ ಮಾಡ್ತಾರೆ, ಜಸ್ಟ್ ಇನ್ಸ್ಪೈರ್ ಆಗಿ ಬಿಸ್ನೆಸ್ ನ ಜಾಯಿನ್ ಮಾಡ್ತಾರೆ. ಯಾವತ್ತು ಈ ಎರಡು ಕೂಡ ತಪ್ಪನ್ನ ನಾವು ಮಾಡಬಾರ್ದು. ಅಟ್ ಮೀನ್ಸ್ ಬಿಗಿನರ್ಗಳು ಮಾಡಬಾರ್ದು ಈ ತಪ್ಪನ್ನ. ಯಾಕೆ ಹೇಳ್ತಾ ಇದ್ದೇನಂದ್ರ, ಯಾವ್ದು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರ ಒಂದು ವಿಷನರಿ ಮೈಂಡ್ ಸೆಟ್ಲೆ ಒಂದು ವಿಷನ್ಲೆ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಇಲ್ಲಿ ನಾವು ಕೂಡ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದು ಅದ ವಿಷನ್ ದಿಂದ, ಅದ ಒಂದು ರೀಸನ್ಗಳಿಂದ. ಇಲ್ಲಿ ಯಾವ ಪರ್ಸನ್ ವಿಷನ್ ಮತ್ತೆ ರೀಸನ್ ನ ಇಟ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನಲ್ಲ, ಅವ್ನ್ ಯಾವತ್ತೂ ಕೂಡ ಸೀರಿಯಸ್ನೆಸ್ ಅನ್ನೋದು ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಈ ಬಿಸ್ನೆಸ್ ಅಲ್ಲಿ ನೀವೇನಾದ್ರೂ ಸಕ್ಸಸ್ ಆಗಬೇಕಂದ್ರ ಮೊದಲು ಆ ಇಂಡಸ್ಟ್ರಿ ಕೋರ್ ಏನಿದೆ, ಆ ಒಂದು ಇಂಡಸ್ಟ್ರಿದ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಸ್ಕಿಲ್ಗಳು ಯಾವ ತರ ಇದಾವ, ಆ ಇಂಡಸ್ಟ್ರಿ ನಿಮ್ಗೆ ಯಾವ ತರ ಎಜುಕೇಶನ್ ಸಿಸ್ಟಮ್ ನ ಪ್ರೊವೈಡ್ ಮಾಡ್ತಾ ಇದೆ, ಅದ್ರ ಜೊತೆಗೆ ಆ ಒಂದು ಇಂಡಸ್ಟ್ರಿ ಒಳಗಡೆ ಯಾವ ತರ ಪ್ರಾಡಕ್ಟ್ಗಳನ್ನ ಅವರು ಸೇಲ್ ಮಾಡ್ತಿದ್ದಾರೆ, ಅದೇ ಇಂಡಸ್ಟ್ರಿ ಒಳಗಡೆ ಯಾವ ತರ ನಿಮ್ಮ ಸೀನಿಯರ್ಸ್ ಇದ್ದಾರೆ ಅಥವಾ ನಿಮ್ದು ಅಪ್ಲೈನ್ ಒಂದು ಜನರೇಷನ್ ಇದೆ, ಆ ಜನರೇಷನ್ ಮೇಲೆ ನೀವೇನ್ ಮಾಡ್ಬೇಕಾಗತ್ತ, ಮೊದಲು ಫೋಕಸ್ ಮಾಡ್ಬೇಕಾಗತ್ತ. ಬಿಕಾಸ್ ಯಾವ್ದು ಪರ್ಸನ್ಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಮಾತ್ರ ಹೆಂಗ್ ಗೊತ್ತಾ, ಒಂದು ಕಂಪ್ನಿ ಪ್ಲಾನ್ ಗೊತ್ತಾಗುತ್ತೆ, ಕಂಪ್ನಿ ಪ್ರೊಫೈಲ್ ಗೊತ್ತಾಗುತ್ತೆ, ಕಂಪ್ನಿ ಪ್ರಾಫಿಟ್ ಗೊತ್ತಾಗುತ್ತೆ, ಅದಾದ್ಮೇಲೆ ಕಂಪ್ನಿ ಪೀಪಲ್ಸ್ ಗಳು ಗೊತ್ತಾಗ್ತಾರೆ. ಈ ನಾಲ್ಕು ಏನಾದ್ರು ಒಬ್ಬ ಮನುಷ್ಯನ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಸೆಕ್ಟರ್ ಒಳಗಡೆ, ಆ ಒಂದು ಕಂಪ್ನಿ ಒಳಗಡೆ ಅವನು ಏನಾಗೋದಿದೆ, ಗ್ರೋತ್ ಆಗಕ್ಕೆ ಏನಿದೆ ಚಾನ್ಸಸ್ ತುಂಬಾ ಇದೆ ಸರ್. ಇನ್ ನೆಕ್ಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲಿ ನೀವೇನಾದ್ರೂ ಒಂದು ಚೆನ್ನಾಗಿರೋ ಟೀಮ್ ನ ಬಿಲ್ಡ್ ಮಾಡ್ಬೇಕಂದ್ರೆ, ಚೆನ್ನಾಗಿರೋ ಒಂದು ಟೀಮ್ ನ ಕಟ್ಬೇಕಂದ್ರೆ ಮುಂಚೆ ನಾವ್ ಏನ್ ಮಾಡ್ಬೇಕಾಗತ್ತಂದ್ರ ಮೊದಲು ಪರ್ಸನಲ್ ಸ್ಪಾನ್ಸರಿಂಗ್ ನ ನಾನ್ ಮೊದಲು ಮಾಡ್ಬೇಕಾಗತ್ತ. ಇಲ್ಲಿ ಪರ್ಸನಲ್ ಸ್ಪಾನ್ಸರಿಂಗ್ ಅಂದ್ರೆ ಏನು, ಇಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಕ್ಲೈಂಟ್ ಗೆ ಇನ್ವೈಟ್ ಮಾಡೋದು ಅಂತ ಹೇಳ್ತೀವಿ, ಅಥವಾ ಹಿಂಗ್ ಗೊತ್ತಾ ನಾವು ಪ್ರಾಸ್ಪೆಕ್ಟಿಂಗ್ ಅಂತ ಹೇಳ್ತೀವಿ. ಈ ಪ್ರಾಸ್ಪೆಕ್ಟಿಂಗ್ ನೇ ಮಾಡುವಾಗ ಜನ ಏನ್ ಮಾಡ್ತಾರೆ ಗೊತ್ತಾ, ಭಯ ಪಡಕ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಯಾವ ತರ ಭಯ ಗೊತ್ತಾ, ನಾ ಇವತ್ತು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀನಿ, ಒಂದ್ ವೇಳೆ ನಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ನಾನು ಏನ್ ಮಾಡೋದು, ಅಥವಾ ನನ್ನ ಫ್ರೆಂಡ್ಸ್ಗೆ ಏನಾದ್ರು ಹೇಳಿದ್ರೆ ಅವ್ರ ಏನಾದ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ನಾನು ಏನ್ ಮಾಡೋದು, ಈ ತರ ಎಲ್ಲ ತುಂಬಾ ಭಯ ಬರುತ್ತ. ಮೊದ್ಲು ಈ ಭಯನ ನಾನು ಬಿಡ್ಬೇಕಾಗತ್ತ. ಈ ಒಂದು ಭಯ ಬಿಡ್ಬೇಕಂದ್ರೆ ನೀವು ಆಕ್ಚುಲಿ ಸೋಷಿಯಲ್ ಮೀಡಿಯಾನ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಇಟ್ ಮೀನ್ಸ್ ನೀವು ಸೋಷಿಯಲ್ ಮೀಡಿಯಾಗೆ ಸ್ವಲ್ಪ ಕನೆಕ್ಟ್ ಆಗಿರ್ಬೇಕಾಗತ್ತ. ಅಂದ್ರೆ ಇಲ್ಲಿ ಮೊದಲು ಈ ಫಿಯರ್ ನ ಬಿಡ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಾಗತ್ತಂದ್ರ ಪೀಪಲ್ ಹತ್ರ ಮಾತಾಡ್ಬೇಕಾಗತ್ತ, ರಿಲೇಷನ್ ಬಿಲ್ಡಿಂಗ್ ಮೇಲೆ ನೀವು ಫೋಕಸ್ ಮಾಡ್ಬೇಕಾಗತ್ತ. ತುಂಬಾ ಜನ ಈ ತರ ಕೂಡ ಇರ್ತಾರ, ಅಲ್ಲಿ ಸೋಷಿಯಲ್ ಮೀಡಿಯಾನ ಜಾಸ್ತಿ ಯೂಸ್ ಮಾಡ್ತಿರೋದಿಲ್ಲ, ರಿಲೇಷನ್ ಬಿಲ್ಡಿಂಗ್ ಅಂದ್ರೆ ಅವ್ರಿಗೆ ಆಗ್ತಿರೋದಿಲ್ಲ, ಅಲೋನ್ ಆಗಿ ಇರ್ತಾರೆ, ಅಂದ್ರೆ ಒಬ್ಬಂಟಿ ಆಗಿರ್ತಾರೆ. ಅಂತ ಪೀಪಲ್ ಮೋಸ್ಟ್ ಪ್ರೊಬಬಲಿ ಇದನ್ನ ಏನ್ ಮಾಡ್ಬೇಕು ಅಂತ ಯೂಸ್ ಮಾಡಕನೇ ಬೇಕು. ಈ ಒಂದು ಬಿಸ್ನೆಸ್ ಇರೋದು ಯಾರಿಗೆ ಅಂದ್ರೆ, ಯಾವ ಪರ್ಸನ್ ಪೀಪಲ್ ಗೆ ಕನೆಕ್ಟ್ ಆಗ್ತಾನೆ, ಯಾವ ಪರ್ಸನ್ ತನ್ನ ಒಂದು ಡ್ರೀಮ್ಗಳನ್ನ ಬೇರೆ ಪರ್ಸನ್ ಡ್ರೀಮ್ ಅಲ್ಲಿ ನೋಡೋದಕ್ಕೆ ಇಷ್ಟ ಪಡ್ತಿದ್ದಲ್ಲ, ಆ ಪರ್ಸನ್ ಮಾತ್ರ ಈ ಬಿಸ್ನೆಸ್ ಅಲ್ಲಿ ಏನಾಗೋದಿದೆ ಗೊತ್ತಾ, ಸಕ್ಸಸ್ ಆಗಕ್ ಆಗೋದಿದೆ. ಸೊ ಗೈಸ್ ಪ್ಲೀಸ್ ಅದ್ರ ಮೇಲೆ ನೀವೇನ್ ಮಾಡ್ಬೇಕಾಗತ್ತ, ಫೋಕಸ್ ಮಾಡ್ಬೇಕಾಗತ್ತ. ಇನ್ನೊಂದು, ಈ ಒಂದು ಬಿಸ್ನೆಸ್ ಒಳಗಡೆ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಮೊದಲು ನೀವು ತಿಳ್ಕೊಬೇಕಾಗತ್ತ ಹೌ ಟು ಯೂಸ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾನ ನೀವು ಕೆಟ್ಟದಾಗಿನೂ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿನೂ ಕೂಡ ಯೂಸ್ ಮಾಡ್ಬೋದು. ಬಟ್ ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ ತುಂಬಾ ಜನ ಈ ಸೋಷಿಯಲ್ ಮೀಡಿಯಾಗಳನ್ನ ಎದಕ್ಕೋಸ್ಕರ ಯೂಸ್ ಮಾಡ್ತಿರ್ತಾರೆ ಅಂದ್ರೆ, ಜಸ್ಟ್ ಸ್ಕ್ರೋಲ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ, ಅಥವಾ ಚಿಟ್ ಚಾಟ್ ಗೋಸ್ಕರ ಯೂಸ್ ಮಾಡ್ತಿದ್ದಾರೆ, ಅಥವಾ ಅವರು ಡೇಟಿಂಗ್ ಆಪ್ ಗೋಸ್ಕರ ಅಂತ ಗೊತ್ತಾ ಡೇಟಿಂಗ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಬಟ್ ಆಕ್ಚುಲಿ ಆಸ್ ಅ ಡೈರೆಕ್ಟ್ ಸೆಲ್, ಆಸ್ ಅ ನೆಟ್ವರ್ಕರ್, ಇಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾನ ನಾವು ನಮ್ ಬಿಸ್ನೆಸ್ ಬಿಲ್ಡಿಂಗ್ ಪರ್ಪಸ್ ಗೋಸ್ಕರ ನಾವ್ ಏನ್ ಮಾಡ್ಬೇಕಾಗತ್ತ, ಈ ಒಂದು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಬೇಕಾಗತ್ತ. ಅದನ್ನ ಬಿಟ್ಟು ಇಲ್ಲಿ ಟೈಮ್ ಪಾಸ್ ಮಾಡೋದಲ್ಲ. ಇನ್ನೊಂದು ನೆಕ್ಸ್ಟ್ ಹೆಂಗ್ ಗೊತ್ತಾ, ಆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದಷ್ಟ ಅಲ್ಲ, ಆ ಸೋಷಿಯಲ್ ಮೀಡಿಯಾ ಒಳಗಡೆ ಯಾವ್ಯಾವ ಕಂಟೆಂಟ್ಗಳನ್ನ ಎಲ್ಲಿ ನಾನು ಶೇರ್ ಮಾಡಬೇಕು, ನನ್ನ ಬಯೋನ ಯಾವ ತರ ನಾನು ಶೇರ್ ಮಾಡಬೇಕು, ನನ್ನ ಪೋಸ್ಟ್ಗಳು ಯಾವ ತರ ಇರಬೇಕು, ಪ್ರತಿಯೊಂದು ಕೂಡ ಇಲ್ಲಿ ಹೆಂಗ್ ಗೊತ್ತಾ ಸರ್ ಮೇಜರ್ ಮ್ಯಾಟರ್ ಆಗುತ್ತಾ. ಈ ಸೆಕ್ಟರ್ ಒಳಗಡೆ ಬರುವಂತ ಪೀಪಲ್ಗಳು ಆ ಒಂದು ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ನೋಡ್ಕೋಬೇಕಾಗತ್ತ. ಅದಾದ್ಮೇಲೆ ನೀವು ಶೇರ್ ಮಾಡುವಂತ ಕಂಟೆಂಟ್ಗಳು ಸರ್, ನೀವು ಶೇರ್ ಮಾಡುವಂತ ಕಂಟೆಂಟ್ಗಳು ಹೆಂಗ್ ಗೊತ್ತಾ, ಯಾವ ಪರ್ಸನ್ಗೆ ಇನ್ಸ್ಪೈರ್ ಆಗ್ತಿದಾವೆ, ಅಥವಾ ಆ ಒಂದು ಕಂಟೆಂಟ್ ಏನಿದೆಯಲ್ಲ ಬೇರೆ ಪರ್ಸನ್ಗೆ ಇರಿಟೇಟ್ ಆಗಬಾರ್ದು. ಇಲ್ಲಿ ನೀವು ಏನ್ ಮಾಡ್ಬೇಕಾಗತ್ತ, ಬೇರೆ ಪರ್ಸನ್ಗೆ ಒಂದು ಇನ್ಸ್ಪೈರಿಂಗ್ ಆಗುವಂತ ಕಂಟೆಂಟ್ಗಳನ್ನ ನೀವು ಶೇರ್ ಮಾಡಿದ್ದೆ ಅದಲ್ಲಿ ಜನ ನಿಮ್ಗೆ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಮೇನ್ ಅದ್ರ ಮೇಲೆ ನೀವ್ ಏನ್ ಮಾಡ್ಬೇಕಾಗತ್ತ, ಫೋಕಸ್ ಮಾಡ್ಬೇಕಾಗತ್ತ. ಅದಾದ್ಮೇಲೆ ಸೆಕೆಂಡ್ ಒನ್ ಥಿಂಗ್ ಬರುತ್ತ, ಇಲ್ಲಿ ನೀವು ಫೋಕಸ್ ಆನ್ ರಿಲೇಶನ್ಶಿಪ್.
ಬಿಕಾಸ್ ಇಲ್ಲಿ ರಿಲೇಷನ್ ಅಂದ್ರೆ ಏನ್ ಗೊತ್ತಾ, ಬರೇ ನಾವು ಡೇಟಿಂಗ್ ಅಷ್ಟೇ ಮಾತಾಡ್ತಾ ಇಲ್ಲ. ಇಲ್ಲಿ ರಿಲೇಷನ್ ಅಂದ್ರೆ ಒಂದು ಬಾಂಧವ್ಯ, ಬಿಕಾಸ್ ಅದು ಕಸ್ಟಮರ್ಗೆ ಮತ್ತೆ ಒಬ್ಬ ಸೆಲ್ಲರ್ಗೆ ಇರಬೇಕಾದಂತ ಒಂದು ಬಾಂಧವ್ಯ. ಆ ಬಾಂಧವ್ಯನ ನೀವ್ ಏನ್ ಮಾಡ್ಬೇಕಾಗತ್ತ, ಮೊದಲು ಬೆಳೆಸ್ಕೋಬೇಕಾಗತ್ತ. ಅದ್ ಎಲ್ಲಿಂದ ಬರುತ್ತೆ, ನೀವು ಜಾಸ್ತಿ ಅವ್ರ ಜೊತೆ ಕನ್ವರ್ಸೇಷನ್ ಮಾಡೋದ್ರಿಂದ ಬರುತ್ತೆ, ಅಥವಾ ಅವ್ರ ಜೊತೆ ನೀವು ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ಬರುತ್ತೆ. ಅದಾದ್ಮೇಲೆ ನಿಮ್ದು ಕೆಲಸ ಏನಿದೆ ಗೊತ್ತಾ, ಜಸ್ಟ್ ಕ್ಲೈಂಟ್ಗಳನ್ನ ನೀವೇನ್ ಮಾಡೋದಿದೆ, ಹುಡ್ಕಾಡೋದಿದೆ, ಅಥವಾ ಕ್ಲೈಂಟ್ಗಳಿಗೆ ನೀವೇನ್ ಮಾಡೋದಿದೆ, ಬಿಸ್ನೆಸ್ ನ ಶೇರ್ ಮಾಡೋದಿದೆ, ಅಥವಾ ಒಂದು ಪ್ರಾಡಕ್ಟ್ ನ ಶೇರ್ ಮಾಡೋದಿದೆ. ಇಲ್ಲಿ ಯಾರು ಕೂಡ ನೀವು ಈ ತರ ಥಿಂಕ್ ಮಾಡೋ ಹಾಗಿಲ್ಲ, ಇಲ್ಲಿ ನಾನು ಈ ಪರ್ಸನ್ಗಳಿಗೆ ಏನ್ ಮಾಡ್ತಾ ಇದ್ದೀನಿ, ಜಾಯಿನ್ ಮಾಡ್ತಾ ಇದ್ದೀನಿ, ಈ ಪರ್ಸನ್ಗಳಿಗೆ ಏನ್ ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ನನ್ನ ಬಿಸ್ನೆಸ್ ನ ಕೊಡ್ತಾ ಇದ್ದೀನಿ, ಈ ತರ ಇಲ್ಲ. ಇಲ್ಲಿ ಏನ್ ಗೊತ್ತಾ, ಜಸ್ಟ್ ನೀವು ಆ ಪರ್ಸನ್ ಹೊರಗಡೆ ಏನ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಿದಲ್ಲ, ಅದ ಸೇಮ್ ಪ್ರಾಡಕ್ಟ್ ಗಳನ್ನ ನೀವ್ ಏನ್ ಮಾಡ್ತಾ ಇದ್ರಿ, ನಮ್ಮ ಒಂದು ಕಂಪನಿದಿಂದ ಅಥವಾ ನಮ್ಮ ಒಂದು ವೆಬ್ಸೈಟ್ ದಿಂದ ನೀವ್ ಏನ್ ಮಾಡ್ತಾ ಇದ್ರಿ, ಆ ಪರ್ಸನ್ಗೆ ಶೇರ್ ಮಾಡ್ತಾ ಇದ್ರಿ. ಇಲ್ಲಿ ಯಾವ್ದು ಕೂಡ ತಪ್ಪು ಕೆಲಸ ಇಲ್ಲ. ಬಿಕಾಸ್ ಏನ್ ಗೊತ್ತಾ, ತುಂಬಾ ಜನ ಇದಕ್ಕೋಸ್ಕರ ಭಯ ಪಡ್ತಾರಂದ್ರೆ, ನಾನು ಈ ಪರ್ಸನ್ಗೆ ಚೀಟ್ ಮಾಡಿದ್ನಿ ಆ ತರ ಈ ಫೀಲ್ ಬರ್ತಾರೆ. ಬಟ್ ಆ ಅಂತ ಅವಶ್ಯಕತೆ ಇರೋದಿಲ್ಲ ನನ್ಗೆ ಅನ್ಸ್ತಾ ಇದೆ. ಯಾಕಂದ್ರೆ ಯಾವ ಪರ್ಸನ್ಗೆ ಜಾಬ್ ಇಲ್ಲ, ಯಾವ ಪರ್ಸನ್ಗೆ ಅವ್ನು ಅನ್ಎಂಪ್ಲಾಯ್ಡ್ ಇದಾನ, ಅಂತ ಪರ್ಸನ್ಗೆ ಏನ್ ಮಾಡ್ತಾ ಇದ್ರಿ ಗೊತ್ತಾ, ನೀವು ಆ ಪರ್ಸನ್ಗೆ ಏನು ನೀಡ್ ಇದೆಯಲ್ಲ, ಆ ನೀಡ್ ಇರುವಂತ ಪ್ರಾಡಕ್ಟ್ ಗಳನ್ನ ಅವ್ನು ಏನ್ ಮಾಡ್ತಿದ್ದಾನ, ಬೈ ಮಾಡಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದಾನ. ಅವ್ನಿಗೆ ಆಕ್ಚುಲಿ ಯಾವ ಪ್ರಾಡಕ್ಟ್ ನೆಸೆಸಿಟಿ ಇದಾವಲ್ಲ, ಆ ಪ್ರಾಡಕ್ಟ್ ಗಳನ್ನ ಬೈ ಮಾಡೋನ್ ಏನ್ ಮಾಡ್ತಿದ್ದಾನ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದಾನ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಬಹುಶಃ ನೀವು ಡೈರೆಕ್ಟ್ ಸೇಲ್ ಬಿಸ್ನೆಸ್ಗೂ ಮತ್ತೆ ಅದರ್ ಬಿಸ್ನೆಸ್ಗೂ ಕಂಪೇರ್ ಮಾಡಿದ್ದೆ ಆದಲ್ಲಿ, ಅದರ್ ಬಿಸ್ನೆಸ್ ಒಳಗಡೆ ನೀವೇನಾದ್ರೂ ನೋಡೋದಾದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗತ್ತಾ, ಒಂದು ಅಕ್ಯುರೇಟ್ ಪ್ಲೇಸ್ ಬೇಕಾಗತ್ತಾ, ಅದ್ರ ಜೊತೆಗೆ ಅಲ್ಲಿ ಒಂದು ಕಸ್ಟಮರ್ಗಳು ಅದೇ ತರ ಬೇಕಾಗ್ತಾರೆ, ಪ್ಲಸ್ ಅದ್ರ ಜೊತೆಗೆ ಗೊತ್ತಲ್ಲಿ ಒಂದು ಎನ್ವೈರನ್ಮೆಂಟ್ ಈ ತರ ಕ್ರಿಯೇಟ್ ಆಗ್ಬೇಕಲ್ಲ. ಅಂದ್ರೆ ನಿಯರ್ ಬೈ ಅಲ್ಲಿ ಯಾವ್ದಾದ್ರು ಕೂಡ ಕಾಂಪಿಟೇಷನ್ ಕೊಡದಿರುವಂತ ಪೀಪಲ್ ಗಳು ಇಲ್ಲಿ ಇರ್ಬೇಕಾಗತ್ತ. ಅಂದ್ರೆ ಕಾಂಪಿಟೇಷನ್ ಇದ್ರೆ ಯಾವ್ದು ಕೂಡ ಬಿಸ್ನೆಸ್ ಲೋದಲ್ಲಿ ಇರ್ತೈತಿ ನಮ್ದು, ಅಲ್ಲಿ ಒಂದು ಭಯ ಇರುತ್ತೆ, ಹೌದಪ್ಪ ನನ್ಕಿಂತ ಅವ್ರು ಜಾಸ್ತಿ ಸೇಲ್ ಆಗ್ಬೋದು, ಅವ್ನಕ್ಕಿಂತ ನಂದು ಜಾಸ್ತಿ ಇಲ್ಲಿ ಸೇಲ್ ಆಗ್ಬೋದು ಅಥವಾ ಲಾಸ್ ಆಗ್ಬೋದು ಅನ್ನೋ ಭಯ ಇರುತ್ತೆ. ಅದೇ ಒಂದು ಹೊರಗಡೆ ಬಿಸ್ನೆಸ್ ಇದೆ. ಬಟ್ ಇವತ್ತು ಡೈರೆಕ್ಟ್ ಸೇಲ್ ಬಿಸ್ನೆಸ್ ಅಲ್ಲಿ ಇಲ್ಲಿ ಯಾವ್ದು ಕೂಡ ಭಯ ಅನ್ನೋದು ಇರೋದಿಲ್ಲ. ಬಿಕಾಸ್ ಏನ್ ಗೊತ್ತಾ, ಇಲ್ಲಿ ಯಾವ್ದು ಕೂಡ ನೀವು ಶಾಪ್ ಹಾಕ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ, ಅದ್ರ ಜೊತೆಗೆ ಏನ್ ಗೊತ್ತಿಲ್ಲ, ನೀವು ಮಾರ್ಕೆಟಿಂಗ್ ನ ಮಾಡ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ, ಮಾರ್ಕೆಟಿಂಗ್ ಪರ್ಪಸ್ ಗೋಸ್ಕರ ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ಬೇಕನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ಆಲ್ಮೋಸ್ಟ್ ಆಲ್ ಒಂದು ಕಂಪನಿ ಒಂದು ಸೆಕ್ಟರ್ ಏನ್ ಮಾಡ್ತಾ ಇದೆ ಗೊತ್ತಾ, ನಿಮ್ಗೆ ಆಲ್ರೆಡಿ ಎಲ್ಲಾನು ಕೂಡ ಪ್ರಿಪೇರ್ ಆಗಿ ಕೊಡ್ತಾ ಇದೆ, ಒಂದು ಪ್ರಿಪೇರ್ ಮಾಡಿ ಕೊಡ್ತಾ ಇದೆ, ಆಲ್ರೆಡಿ ಒಂದು ಸಿಸ್ಟಮ್ ನ ಪ್ರೊವೈಡ್ ಮಾಡ್ತಾ ಇದೆ. ಆ ಸಿಸ್ಟಮ್ ನ ನೀವೇನ್ ಮಾಡೋದಿದೆ, ಜಸ್ಟ್ ಬೈಪಾಸ್ ಮಾಡ್ತಾ ಹೋದ್ರೆ ಸಾಕು, ಈ ಒಂದು ಬಿಸ್ನೆಸ್ ಅಲ್ಲಿ ನೀವೇನಾಗ್ತೀರಿ, ಸಕ್ಸಸ್ ಆಗ್ತೀರಿ. ಓಕೆ, ಇನ್ನೊಂದು, ಈ ಒಂದು ಬಿಸ್ನೆಸ್ ಅಲ್ಲಿ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಒಬ್ಬ ರೈಟ್ ಮೆಂಟರ್ ನಿಮ್ ಹತ್ರ ಇರ್ಬೇಕಾಗತ್ತ, ಒಬ್ಬ ಗುರು. ಬಿಕಾಸ್ ಯಾಕಂದ್ರೆ ನಾನು ಒಂದು ಪುಸ್ತಕವನ್ನ ಓದ್ಬೇಕಾದ್ರೆ ಅಲ್ಲಿ ಒಂದು ಲೈನ್ ನ ಬರ್ದಿದ್ರು. ಆ ಲೈನ್ ಏನಂದ್ರ, ಗುರು ಗಿವ್ಸ್ ಗುರಿ. ಯಾವ ಪರ್ಸನ್ ಹತ್ರ ಗುರು ಇರ್ತಾನಲ್ಲ, ಆ ಪರ್ಸನ್ ಹತ್ರ ಗುರಿ ಕೂಡ ಇರುತ್ತ. ಅದೇ ತರ ಈ ಒಂದು ಸೆಕ್ಟರ್ ಒಳಗಡೆ ನೀವೇನಾದ್ರೂ ಗ್ರೋ ಆಗ್ಬೇಕಂದ್ರ ಮೊದಲು ಒಬ್ಬ ರೈಟ್ ಮೆಂಟರ್ ನ ನೀವು ಚೂಸ್ ಮಾಡ್ಬೇಕಾಗತ್ತ, ಒಬ್ಬ ಗುರುನ ನೀವು ಚೂಸ್ ಮಾಡ್ಬೇಕಾಗತ್ತ. ಇನ್ನೊಂದೇನ್ ಗೊತ್ತಾ, ಇಲ್ಲಿ ಗುರುವಿನ ಗುಲಾಮನ ಆಗುವ ತನಕ ದೊರೆಯದೇನ ಮುಕ್ತಿ ಅಂತ ಏನ್ ಹೇಳಿದಾರಲ್ಲ, ಅದು ಆಕ್ಚುಲಿ ಈ ಬಿಸ್ನೆಸ್ ಗೆ ನೋಡಿನ ಹೇಳಿದಾರ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಬಿಸ್ನೆಸ್ ಗೆ ಬಂದಾದ್ಮೇಲೆ ಒಬ್ಬ ಅಪ್ಲೈನ್ ಈ ತರ ಇರ್ತಾನಲ್ಲ, ಅವನು ಪ್ರತಿಯೊಂದು ಪಾಯಿಂಟ್ ಗಳನ್ನ ನಮ್ ಜೊತೆ ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಅಥವಾ ಅವನೇನ್ ಗೊತ್ತಾ, ನಮ್ಗೆ ಯಾವಾಗ್ಲೂ ಕೂಡ ಫೋಕಸ್ಡ್ ಆಗಿರಿ ಅಂತ ಹೇಳ್ತಿರ್ತಾನ, ಡಿಸಿಪ್ಲಿನ್ ಬಗ್ಗೆ ಕಲಿಸ್ತಿರ್ತಾನೆ. ಅದ್ರ ಜೊತೆಗೆ ಏನ್ ಗೊತ್ತಾ, ಅವನು ಒಂದು ಸ್ಕಿಲ್ಸ್ ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ ಅಂತ ಹೇಳ್ತಿರ್ತಾನೆ. ಯಾವ್ದು ಸೆಕ್ಟರ್ ಒಳಗಡೆ ನೀವೇನಾದ್ರೂ ಹೋದ್ರೆ ಈ ತರ ಯಾರು ಕೂಡ ಪೀಪಲ್ ಗಳು ನಿಮ್ಗೆ ಸಿಗೋದಿಲ್ಲ. ಬಟ್ ಈ ಒಂದು ಸೆಕ್ಟರ್ ಒಳಗಡೆ ಅಂತ ಅಪ್ಲೈನ್ ನಿಮ್ ಹತ್ರ ಇರ್ಬೇಕಾಗತ್ತ, ಅವಾಗ ಮಾತ್ರ ನೀವೇನಾಗಕ್ಕಾಗೋದು, ಗ್ರೋ ಆಗಕ್ಕಾಗೋದಿದೆ. ಇನ್ನೊಂದು, ಈ ಒಂದು ಬಿಸ್ನೆಸ್ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಮೊದಲು ಹೆಸಿಟೇಷನ್ ನೀವು ಬಿಡಬೇಕಾಗತ್ತ, ಇಲ್ಲಿ ಭಯ ಪಡೋದನ್ನ ಬಿಡಬೇಕಾಗತ್ತ. ಬಿಕಾಸ್ ನೀವು ಯಾವ್ದು ತಪ್ಪು ಕೆಲಸನ ಮಾಡ್ತಾ ಇಲ್ಲ. ದುನಿಯಾ ಒಳಗಡೆ ಎಷ್ಟೆಲ್ಲ ಬಿಸ್ನೆಸ್ ಗಳು ಇದಾವಲ್ಲ, ಅಥವಾ ಇಡೀ ಪ್ರಪಂಚದೊಳಗಡೆ ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇದಾವ. ಟಾಟಾ ಕಂಪ್ನಿ ಆಗಿರ್ಬೋದು, ಅಥವಾ TCS ಆಗಿರ್ಬೋದು, ಅದಾದ್ಮೇಲೆ ಇನ್ಫೋಸಿಸ್ ಆಗಿರ್ಬೋದು, ಅಥವಾ ರಿಲಯನ್ಸ್ ಗ್ರೂಪ್ ಆಗಿರ್ಬೋದು, ಇವೆಲ್ಲ ಏನ್ ದೊಡ್ಡ ದೊಡ್ಡ ಕಂಪ್ನಿಗಳು ಅದಲ್ಲ, ಇವೆಲ್ಲ ಕೂಡ ಸೇಲ್ಸ್ ನನ್ನ ಮಾಡ್ತಿದಾವೆ. ಇವರು ಕೂಡ ವರ್ಕ್ ನ ಸ್ಟಾರ್ಟ್ ಮಾಡಿದ್ದು ಅದ ಸೇಲ್ಸ್ ಫೀಲ್ಡ್ ಒಳಗಡೆ. ಇವತ್ತು ನೀವು ಕೂಡ ವರ್ಕ್ ಮಾಡ್ತಿರೋದು ಅದ ಸೇಲ್ಸ್ ಫೀಲ್ಡ್ ಒಳಗಡೆ. ಇಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇಲ್ಲಿ ಹೆಸಿಟೇಟ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ನೀವು ಯಾವತ್ತೂ ಕೂಡ ಹೊರಗಡೆ ನೋಡಿದ್ರೆ, ಹೊರಗಡೆ ಯಾವ್ದೋ ಒಬ್ಬ ಪರ್ಸನ್ ಜಾಬ್ ಮಾಡ್ತಿದ್ದಾನೆ, ಅಥವಾ ಇವತ್ತು ನಾವು ಬಿಸ್ನೆಸ್ ನ ಕ್ಯಾರಿ ಮಾಡ್ತಾ ಇದೀವಿ, ಇವತ್ತು ಜಾಬ್ ಮಾಡುವಂತ ಪರ್ಸನ್ ತನ್ನ ಸರ್ವಿಸ್ ನ ಸೇಲ್ ಮಾಡ್ತಿದ್ದಾನೆ. ಇಟ್ ಮೀನ್ಸ್ ಸರ್ವಿಸ್ ಅಂದ್ರೆ ಇಲ್ಲಿ ಏನಿದೆ ಗೊತ್ತಾ, ಅವನು ಒಂದು 8 ಅವರ್ ಟೈಮ್ ನ ಕೊಡ್ತಿದ್ದಾನೆ, ಅಥವಾ ಅವ್ನು ಏನ್ ಮಾಡ್ತಿ 8 ಗಂಟೆನ ಅಂತಲ್ಲಿ ಒಬ್ಬ ಯಾವ್ದೋ ಪರ್ಸನ್ಗೆ ಏನ್ ಮಾಡ್ತಿದ್ದಾನೆ ಗೊತ್ತಾ, ಅದನ್ನ ಕೊಡ್ತಿದ್ದಾನೆ. ಅದ್ರ ಬದಲಾಗಿ ಅವ್ನಿಗೆ ಏನ್ ಸಿಗ್ತಾ ಇದೆ, ಒಂದು ಇನ್ಕಮ್ ಸಿಗ್ತಾ ಇದೆ, ಅಥವಾ ಒಂದಿಂತಲ್ಲಿ ಅವ್ನಿಗೆ ಸ್ಯಾಲ್ರಿ ಸಿಗ್ತಾ ಇದೆ. ಇವತ್ತು ಅದ ಒಬ್ಬ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಿದ್ದಾನೆ ಅಂದ್ರೆ, ತನ್ನ ಪ್ರಾಡಕ್ಟ್ ನ ಅವ್ನು ಏನ್ ಮಾಡ್ತಿದ್ದಾನೆ, ಹೋಗಿ ಸೇಲ್ ಮಾಡ್ತಿದ್ದಾನೆ. ಆ ಪ್ರಾಡಕ್ಟ್ ನ ಯಾರಿಗೆ ಸೇಲ್ ಮಾಡ್ತಿದ್ದಾನೆ, ಅವ್ನು ಹೋಗಿ ಕಸ್ಟಮರ್ಗಳಿಗೆ ಅದನ್ನ ಸೇಲ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಇವತ್ತು ಎಷ್ಟೋ ದುನಿಯಾ ಒಳಗಡೆ, ಇವತ್ತು ಎಷ್ಟೋ ಒಂದು ಪ್ರಪಂಚದೊಳಗಡೆ ಏನೇನ್ ದೊಡ್ಡ ದೊಡ್ಡ ಕಂಪ್ನಿಗಳು ಅದಾವಲ್ಲ, ಅವೆಲ್ಲ ಕೂಡ ಒಂದು ಫಾರ್ಮುಲಾ ಇದೆ. ಆ ಕಂಪ್ನಿಗಳು ಬೆಳಿಬೇಕಂದ್ರ ಮೊದಲು ಅವ್ರು ಚೂಸ್ ಮಾಡಿದ್ದೇನ್ ಗೊತ್ತಾ, ಸೇಲ್ಸ್ ಅನ್ನೋ ಫೀಲ್ಡ್ ನ ಚೂಸ್ ಮಾಡಿದ್ದಾರೆ. ಇವತ್ತು ನೀವು ಅದೇ ತರ ಫೀಲ್ಡ್ ಒಳಗಡೆ ಇದ್ದೀರಿ. ಬಿಕಾಸ್ ಇಲ್ಲಿ ನಾನು ಕೂಡ ತುಂಬಾ ಲಕ್ಕಿ ಇದ್ದೀನಿ. ಯಾಕಂದ್ರೆ ಈ ಒಂದು ಫೀಲ್ಡ್ ಇದೆಯಲ್ಲ, ಒಬ್ಬ ರಿಯಲ್ ಪರ್ಸನ್ ಏನ್ ಮಾಡುತ್ತೆ ಗೊತ್ತಾ, ಅವನು ಕನ್ವರ್ಟ್ ಮಾಡುತ್ತ. ಇಲ್ಲಿ ಝೀರೋ ಇದ್ದಂತ ಪರ್ಸನ್ ಹೀರೋ ಕೂಡ ಆಗ್ತಾನ, ಹೀರೋ ಇದ್ದಂತ ಪರ್ಸನ್ ಝೀರೋ ಕೂಡ ಆಗ್ತಾನ. ಇದು ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗತ್ತ, ನೀನ್ ತಗೊಳ್ಳೋಂತ ಆಕ್ಷನ್ ಮೇಲೆ ಡಿಪೆಂಡ್ ಆಗತ್ತ. ಮತ್ತ ಇನ್ನೊಂದು,
ಯಾವುದೋ ಒಂದು ಕಂಪ್ನಿ ಒಳಗಡೆ ನೀವೇನಾದ್ರೂ ಗ್ರೋ ಆಗ್ಬೇಕಂದ್ರ, ಯಾವುದೋ ಒಂದು ಡೈರೆಕ್ಟ್ ಸೆಲ್ ಒಳಗಡೆ ನೀವೇನಾದ್ರೂ ಗ್ರೋ ಆಗ್ಬೇಕಂದ್ರ, ಇಲ್ಲಿ ಒಂದು ನಾ ಹೇಳಿದೆ ನಿಮ್ಗೆ ಕಂಪ್ನಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗುತ್ತಾ, ಬೇಸಿಕ್ ನಾಲೆಜ್ ಬೇಕಾಗುತ್ತಾ, ಅಲ್ಲಿ ಪೀಪಲ್ಸ್ ಬೇಕಾಗ್ತಾರ, ಅಲ್ಲಿ ಪ್ರಾಡಕ್ಟ್ ಬೇಕಾಗುತ್ತಾ, ಅದ್ರ ಜೊತೆಗೆ ಅಲ್ಲಿ ಪ್ಲಾನ್ ಬೇಕಾಗುತ್ತಾ. ಇದಾದ್ಮೇಲೆ ಏನ್ ಗೊತ್ತಾ, ಒಬ್ಬ ರೈಟ್ ಮೆಂಟರ್ ಬೇಕಾಗ್ತಾನೆ, ಅದ್ರ ಜೊತೆಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಒಂದು ಟೀಮ್, ಇಟ್ ಮೀನ್ಸ್ ಅಲ್ಲಿ ಒಂದು ಕೋರ್ ಟೀಮ್ ಬೇಕಾಗತ್ತಾ, ಅಥವಾ ಅದ್ರ ಜೊತೆಗೆ ಅಲ್ಲಿ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಕೂಡ ನಿಮ್ಮ ಹತ್ರ ಬೇಕಾಗತ್ತಾ. ಇದೆಲ್ಲಾನು ಆದ್ಮೇಲೆ ಇಲ್ಲಿ ಗೊತ್ತಾ ಒಂದು ಇನ್ನೊಂದು ಇಲ್ಲಿ ಭಯಾನ ಪಡೋದನ್ನ ಬಿಡಬೇಕಾಗತ್ತಾ, ಬಿಕಾಸ್ ನೀವು ಸೇಲ್ಸ್ ಮಾಡ್ತಾ ಇದ್ರಿ, ಸೇಲ್ಸ್ ಅನ್ನೋ ಫೀಲ್ಡ್ ಒಳಗಡೆ ಇದ್ರಿ. ಇದಾದ್ಮೇಲೆ ಇನ್ನೊಂದು ಮೇನ್ ಒಂದು ಟಾಪಿಕ್ ಬರುತ್ತಾ. ಟಾಪಿಕ್ ಏನಂದ್ರ, ತುಂಬಾ ಜನ ಏನ್ ಮಾಡ್ತೀವಂದ್ರ, ನಾವು ಬಿಸ್ನೆಸ್ ನ ಸ್ಟಾರ್ಟ್ ಅಂತೂ ಮಾಡಿದೀವಿ, ಬಿಸ್ನೆಸ್ ನ ಮುಂದೆ ತಗೊಂಡ್ ಹೋಗೋದನ್ನೇ ಗೊತ್ತಾಗೋದಿಲ್ಲ. ಇಟ್ ಮೀನ್ಸ್ ಹೆಂಗ್ ಗೊತ್ತಾ, ಸ್ಟಕ್ ಆಗಿ ಬಿಡ್ತೀವಿ. ಇಂತ ಸ್ಟಕ್ ಆದಂತ ಟೈಮ್ ಒಳಗಡೆ ನೀವೇನು ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಬಿಸ್ನೆಸ್ ಏನಿದೆ ಅಂದ್ರೆ ಕಾಪಿ ಪೇಸ್ಟ್ ಬಿಸ್ನೆಸ್ ಇದೆ. ಅಪ್ಲೈ ನೀನು ಹೇಳ್ತಾನಲ್ಲ ಅದನ್ನ ಜಸ್ಟ್ ಕಾಪಿ ಮಾಡ್ತಾ ಹೋಗ್ರಿ. ಆದಷ್ಟು ಬೇಗ ಬಿಸ್ನೆಸ್ ಅಲ್ಲಿ ಏನಾಗ್ತೀರಿ, ಗ್ರೋತ್ ಆಗ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದ್ ವೇಳೆ ನಿಮ್ಗೆ ಏನಾದ್ರು ಇನ್ನೂ ಜಾಸ್ತಿ ನಾಲೆಜ್ ಇದ್ರ ಬಗ್ಗೆ ಬೇಕಾಗಿತ್ತಂದ್ರೆ ನೀವೇನ್ ಮಾಡ್ಬೋದು, ಆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಯಾವ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ಚೆನ್ನಾಗ್ ಅನ್ಸುತ್ತಾ, ಹೌದಪ್ಪ ನಿಮ್ಗೆ ಕಲಿಬೇಕಂತ ಅನ್ಸುತ್ತಾ, ಆ ಟಾಪಿಕ್ ಬಗ್ಗೆ ನೀವೇನ್ ಮಾಡ್ಬೋದು, ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.